परब्रह्मं परं धामं पवित्रं परमं भवान पुरुषं शाश्वतं दिव्यं आदिदेवम् अजं विभुम् अश्वत्थाम ऋषये सर्वदेवर्षिरनारदस तथा असितो देवलो व्यास स्वयं चैव ब्रवीमि सर्वं एतृतं मन्ये यन्म वदिषि केशव नहिते ವ್ಯಕ್ತಿಂ ವಿದರ ದೇವನ ದಾನವ. ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ದೇವ ಗುರುದೇವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ನಮ್ಮ ಗುರುಮಾನ್ಯರಿಗೆ ವಂದಿಸಿ ಇಂದಿನ ದಿವಸ ನಮ್ಮ ಪ್ರಾಚಾರ್ಯರು ಮಾತಾಡ್ಬೇಕಂತ ಹೇಳಿ ಸ್ವಲ್ಪ ಸೂಚನೆ ಕೊಟ್ಟರು. ನಾನು ಯಾವಾಗಲೂ ಆ್ಯಂಕರಿಂಗ್ ಮಾಡ್ತಿರ್ತೀನಿ, ಮಾತಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಒಂದಿಷ್ಟು ವಿಷಯ ಏನೂ ಸಂಗ್ರಹ ಮಾಡಿಲ್ಲ, ಏನು ತಿಳಿದಿರ್ತದ ಇಷ್ಟು ದಿನ ಏನು ನಾವು ಜನರಲ್ ಆಗಿ ನೋಡಿರ್ತೀವಿ ಅದರ ಬಗ್ಗೆ ಮಾತಾಡೋಣ ಅಂತ ತಿಳ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬಲೋ ಭಾರತ್ ಮಾತಾ ಕಿ ವಂದೇ ವಂದೇ. ತಮಗೆಲ್ರಿಗೂ ಗೊತ್ತು, 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥ ದಿವಸ. ಇದಕ್ಕಿಂತ ಮುಂಚೆ ಸುಮಾರು 190 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಜನರನ್ನು ಭಾಳ ಹೀನಾಯ ಸ್ಥಿತಿಯಿಂದ ಕಾಣ್ತಕ್ಕಂಥ ಆ ಸಂದರ್ಭ, ವ್ಯಾಪಾರಕ್ಕೆಂದು ಬಂದಿರತಕ್ಕಂಥ ಆ ಒಂದು ದಿನಮಾನದಲ್ಲಿ ಅವರು ನಮ್ಮ ಒಂದು ಸೌಮ್ಯ ಸ್ವಭಾವವನ್ನು ಅರಿತುಕೊಂಡು ಅವರು ನಮ್ಮ ಒಂದು ಅಧಿಕಾರವನ್ನು ತಾವು ಕಿತ್ಕೊಂಡು ಸುಮಾರು 190 ವರ್ಷಗಳ ಕಾಲ ನಮ್ಮನ್ನು ಆಳಿದರು. ಸೊ ಅದಕ್ಕಾಗಿ ಈ ಒಂದು ಸ್ವಾತಂತ್ರ್ಯಗೊಳ್ಳಬೇಕಾದ್ರೆ ನಮ್ಮ ಪೂರ್ವಜರ ಸಾಕಷ್ಟು ಬಲಿದಾನಗಳಾಗಿವೆ, ಸಾಕಷ್ಟು ಚಳವಳಿಗಳಾಗಿವೆ, ಸಾಕಷ್ಟು ಹೋರಾಟಗಳಾಗಿವೆ. ಅವೆಲ್ಲ ಇತಿಹಾಸ ನಾವೆಲ್ಲರೂ ಕೇಳಿರ್ತೀವಿ. ಸಾಕಷ್ಟು ಮಹನೀಯರು ಈ ಒಂದು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ನಮಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು. ಅವರು ಯಾರು ವೀರ ಮಹನೀಯರು ಹೋರಾಟ ಮಾಡಿದರು ಅಂತಕ್ಕಂಥ ವಿಷಯ ತಮಗೂ ಗೊತ್ತಿದೆ. ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಮಂಗಲ್ ಪಾಂಡ್ಯ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಹೀಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲರೂ ಹೋರಾಟಗಳನ್ನು ಮಾಡಿ ನಮಗೆ ಇವತ್ತು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ನಮಗೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜನ ಹೆಸರು ಕೇಳಿದ್ರೆ ಹೇಳೋಕ್ಕಾಗೋದಿಲ್ಲ, ಅಜ್ಜನ ಮುತ್ತಜ್ಜನ ಹೆಸರು ಹೇಳಿದ್ರು ಕೇಳೋಕ್ಕಾಗೋದಿಲ್ಲ. ಇವರು 100-200 ವರ್ಷದ ಇತಿಹಾಸ ಇರತಕ್ಕಂಥ ಇವರು. ಯಾಕೆ ನಾವು ಲಾಲಾ ಲಜಪತ್ ರಾಯ್ ಅಂದ್ರೆ ಹೇಳ್ತೀವಿ, ಗಾಂಧೀಜಿ ಅಂತ ಹೇಳ್ತೀವಿ, ಅಂಬೇಡ್ಕರ್ ಯಾರಂದ್ರೆ ಹೇಳ್ತೀವಿ, ಅದೇ ರೀತಿ ಭಗತ್ ಸಿಂಗ್ ಯಾರಂತ ಹೇಳಿದ್ರೆ ಹೇಳ್ತೀವಿ. ಯಾಕಂತಂದ್ರೆ ಅವರು ದೇಶವನ್ನೇ, ಈ ನಮ್ಮ ಅಜ್ಜಂದ್ರೆ ಏನು ಮಾಡಿದ್ರು, ನಮ್ಮ ಮನೆಯನ್ನೇ ಕುಟುಂಬವನ್ನ ಉದ್ಧಾರವನ್ನೇ ಅಷ್ಟೇ ಮಾಡಿದ್ರು ಅವರು. ಇವರೆಲ್ಲ ಈ ಮಹನೀಯರು ಏನು ಮಾಡಿದ್ರು ಅಂತಂದ್ರೆ ದೇಶವೇ ನಮ್ಮ ಕುಟುಂಬ ಅಂತ ಹೇಳಿ ನಿಸ್ವಾರ್ಥ ಸೇವೆಯಿಂದ ತಾವೆಲ್ಲರೂ ತಮ್ಮ ಒಂದು ಜೀವನವನ್ನು ತ್ಯಾಗ ಮಾಡಿ ನಿಸ್ವಾರ್ಥ ಸೇವೆಯಿಂದ ಹೋರಾಟಗಳನ್ನು ಮಾಡಿ ಇವತ್ತು ನಾವು ಅತ್ಯಂತ ಸ್ವಾತಂತ್ರ್ಯದಿಂದ ಬದುಕ್ತಾ ಇದ್ದೀವಿ ಅಂತಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆನೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಇಂಥ ಮಹನೀಯರೆಲ್ಲ ನಿಸ್ವಾರ್ಥ ಸೇವೆಯನ್ನ ಮಾಡಿದ್ದಾರೆ. ನಾವು ಇವತ್ತು ನಮ್ಮ ಭಾರತ ದೇಶ ಅತ್ಯಂತ ಅಭಿವೃದ್ಧಿಶೀಲ ರಾಷ್ಟ್ರವಾಗ್ತಾ ಇದೆ. ಆಗಲೇ ಒಬ್ಬ ವಿದ್ಯಾರ್ಥಿ ಹೇಳಿದ, 2014 ಈಚೆಗೆ ನಾವು ನೋಡೋದಾದ್ರೆ ಯಾವಾಗ ನರೇಂದ್ರ ಮೋದಿ ಗೌರ್ಮೆಂಟ್ ಫಾರ್ಮ್ ಆಯಿತು, ಎಲ್ಲ ಒಂದು ನಮ್ಮ ಭಾರತ ದೇಶ ಅಖಂಡತೆ, ಏಕತೆ ಹಾಗೂ ಏನು ನೆರೆ ರಾಷ್ಟ್ರಗಳು ನಮ್ಮ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ವು, ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಚೀನಾ ಗಡಿ ಸಮಸ್ಯೆ ಆಗಿರ್ಬೋದು, ಇವು ಎಲ್ಲವುಗಳನ್ನ ಅತ್ಯಂತ ಬಹಳ ಸುಲಲಿತವಾಗಿ ನರೇಂದ್ರ ಮೋದಿ ಅವ್ರ ಜೊತೆಗಿರ್ತಕ್ಕಂಥ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಅಮಿತ್ ಶಾ ಭಾಯ್ ಪಟೇಲ್ ಇವರೆಲ್ಲರೂ ಸೇರಿ ಒಂದು ಉತ್ತಮ ಸರ್ಕಾರವನ್ನ ಕೊಟ್ಟಿದ್ದಾರೆ. ಭಾರತವನ್ನ ವಿಶ್ವ ಗುರು ಸ್ಥಾನಕ್ಕೆ ಏರಿಸಿದ್ದಾರೆ. ನಾವು ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಅಮೆರಿಕ ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಆದ್ರೆ ಇವತ್ತಿಗೆ ಇಡೀ ಪ್ರಪಂಚದಾದ್ಯಂತ ಏನೆಲ್ಲ ಸಮಸ್ಯೆಗಳಾದರೂ ಇವತ್ತು ನರೇಂದ್ರ ಮೋದಿ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತಕ್ಕಂಥ ಮಾತನ್ನ ಇಡೀ ಪ್ರಪಂಚನೇ ಹೇಳುವಂತೆ ನರೇಂದ್ರ ಮೋದಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಸಂದರ್ಭದಲ್ಲಿ 2 ರಾಷ್ಟ್ರೀಯ ಹಬ್ಬಗಳು, ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ, ಒಂದು ಗಣರಾಜ್ಯೋತ್ಸವ. ನಮಗೆ ಸಾಕಷ್ಟು ಇದನ್ನ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಆಚರಣೆಯನ್ನು ಮಾಡ್ತೀವಿ.
ಇದು ಆಚರಣೆ ಹೆಂಗೆ ಬರ್ಬೇಕಂತಂದ್ರ ನಮ್ಮಲ್ಲಿ ಒಳ್ಳೆಯ ಶಿಸ್ತು, ಸಂಯಮ, ನೀತಿ, ನಡವಳಿಕೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದ. ಈ ನೀತಿ ನಿಯಮಗಳು ಬರಬೇಕಾದ್ರೆ ಮೊದಲು ನಮಗೆ ಒಂದು ಸಂಸ್ಕಾರದಿಂದ ಪ್ರಾರಂಭ ಆಗ್ತದೆ. ಯಾಕಂತಂದ್ರೆ ನಾವು ಕ್ಲಾಸ್ ರೂಮ್ಗಳಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳು, ಈಗಾಗಲೇ ಪ್ರವೀಣ್ ಸರ್ ಹೇಳಿದರು ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ. ಈಗ ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ನಾವೆಲ್ಲರೂ ಚಾಕ್ಲೇಟ್, ನಮ್ಮ ಕರ್ತವ್ಯಗಳನ್ನು ಯಾವ ತರ ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ನಾವು ಮನಗಾಣೋಣ. ನೀವೆಲ್ಲರೂ ಕುರುಕುರಿ, ಚಾಕ್ಲೇಟ್ ಇಂಥವುಗಳನ್ನ ತೊಗೊಂಬರ್ತೀರಿ ಕ್ಲಾಸಲ್ಲಿ. ತಂದಾಗ ಅವನ್ನ ತಿಂದ್ಕಿಟ್ಟು ಅಲ್ಲಿ ಏನೋ ಕಾರಿಡಾರ್ಗಳಲ್ಲಿ ಬಿದ್ದಿರ್ಬೋದು, ನಿಮ್ಮ ಕ್ಲಾಸ್ ರೂಮಲ್ಲಿ ಬಿದ್ದಿರ್ಬೋದು, ಅಥವಾ ಡೆಸ್ಕ್ ಒಳಗಡೆ ಇಟ್ಟಿರ್ಬೋದು. ಇವುಗಳನ್ನ ಸ್ವಚ್ಛ ಮಾಡೋದ್ರಿಂದ ಒಂದು ಒಂದು ದೇಶಕ್ಕೆ ನಾವು ಕೊಡುಗೆ ಕೊಟ್ಟಂಗೆ ಆಗತ್ತೆ. ನಮ್ಮನ್ನ ನಾವು ಮೊದಲು ಶುಚಿಗೊಳಿಸ್ಬೇಕು. ಸೊ ಅಂದಾಗ ಮಾತ್ರ ಈ ಒಂದು ಇನ್ನಷ್ಟು ನಾವು ಈಗಿನ ಏನು ವಿದ್ಯಾರ್ಥಿಗಳು, ನಾಳಿನ ನಾಗರಿಕರು ಒಳ್ಳೆಯ ಸಂಸ್ಕಾರವಂತರಾಗಿ ಬೆಳಿಬೇಕಾಗಿದ್ರೆ ಇವನ್ನೆಲ್ಲ ಸ್ವಲ್ಪ ನಾವು ಮಾಡ್ತಕ್ಕಂಥ ಕಾರ್ಯ ದಿನನಿತ್ಯ ಇದನ್ನ ನೆನಪಿಸ್ಕೊಂಡು ಆ ಬಿದ್ದಿರ್ತಕ್ಕಂಥ ಚಾಕ್ಲೇಟ್ ಕವರ್ಗಳನ್ನ ಡಸ್ಟ್ಬಿನ್ಗಳಿಗೆ ಹಾಕೋದ್ರ ಮೂಲಕ ನಾವು ನಮ್ಮ ಅಂತರಂಗವನ್ನ, ಬಹಿರಂಗವನ್ನ ಸ್ವಚ್ಛ ಮಾಡೋಣ. ಅದಕ್ಕಾಗಿ ಇದಕ್ಕೆ ಬೇಸಿಕ್ ಏನ್ ಬೇಕಂತಂದ್ರ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದ ಮನೆ ಸುಡುಗಾಡಿಗಿಂತಲೂ ಕಡೆ ಅಂತ ಹೇಳ್ತಾರ. ಸಂಸ್ಕಾರ ಅಂದ್ರೆ ಹೇಗಿರ್ಬೇಕು? ಎಷ್ಟೇ ಶ್ರೀಮಂತ ಇದ್ರು, ಕೋಟಿ ಕೋಟಿ ದುಡ್ಡಿದ್ದರೂ ಹಿರಿಯರನ್ನ ಕಂಡಾಗ ಗೌರವಿಸುವುದೇ ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದಿದ್ದರೂ ಗುರುವನ್ನ ಕಂಡಾಗ ಭಯ ಭಕ್ತಿ, ಅದುವೇ ಸಂಸ್ಕಾರ. ಎಷ್ಟೇ ಆಧುನಿಕತೆ ಬಂದಿದ್ದರೂ ಹೆಣ್ಣಿಗೆ ಹಣೆಯ ಮೇಲಿನ ಬೊಟ್ಟು, ಅದುವೇ ಸಂಸ್ಕಾರ. ಎಷ್ಟೇ ಶ್ರೀಮಂತರಿಕೆ, ದೊಡ್ಡಸ್ತಿಕೆ ಇದ್ದರೂ ತೋರ್ತಕ್ಕಂಥ ಸಣ್ಣವರನ್ನ, ಚಿಕ್ಕವರನ್ನ ಕಂಡಾಗ ತೋರುವ ಕಾಳಜಿ, ಪ್ರೀತಿ, ಅದುವೇ ಸಂಸ್ಕಾರ. ಓದು ಬರಹ ವಿದ್ಯಾರ್ಹತೆ ಹೊರತಾಗಿಯೂ ಬರ್ತಕ್ಕಂಥ ಜವಾಬ್ದಾರಿಯ ಸಂಸ್ಕಾರ. ಕಾಯಿಲೆ ಬಿದ್ದಿರುವ ತಂದೆಯನ್ನ ಮಗುವಿನಂತೆ ಜೋಪಾನ ಮಾಡುವುದೇ ಸಂಸ್ಕಾರ. ಕುಟುಂಬದ ಸದಾ ಕಣ್ಣಾಗಿರುವ ತಾಯಿಯ ಬೇಕು ಬೇಡುಗಳನ್ನ ಈಡೇರಿಸುವುದೇ ಸಂಸ್ಕಾರ. ಮುದ್ದಿನ ಮಗ ತಪ್ಪು ಮಾಡಿದಾಗ ಮೃದು ಮಾತಿನಿಂದ ತಿದ್ದಿ ದಾರಿಗೆ ತರುವುದೇ ಸಂಸ್ಕಾರ. ಮಗಳು ಅಡ್ಡದಾರಿ ಹಿಡಿದಾಗ ಅವಳನ್ನ ನಲ್ಮೆ ಮಾತುಗಳಿಂದ ಮನವೊಲಿಸುವುದೇ ಸಂಸ್ಕಾರ. ನಮ್ಮ ಚಿಕ್ಕ ಸಂಪಾದನೆಯಲ್ಲಿ ತನ್ನ ಇಷ್ಟ ಕಷ್ಟಗಳನ್ನ ಮರೆತು ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತಿರುವ ಧರ್ಮ ಪತ್ನಿಯ ಸಹನೆಯೇ ನಮಗೆ ಸಂಸ್ಕಾರ. ಅದೇ ರೀತಿ ತನ್ನ ನೂರಾರು ಕಷ್ಟಗಳ ಮಧ್ಯೆಯೂ ಸಹಾಯ ಬೇಡದೊಡನೆ ಸಹಾಯ ಮಾಡುವ ಗೆಳೆಯನ ಗುಣವೇ ಸಂಸ್ಕಾರ. ಹೀಗೆ ಸಂಸ್ಕಾರ ಅನ್ನೋದು ಎಲ್ಲೆಲ್ಲೂ ಇದೆ. ಸಂಸ್ಕಾರ ಅನ್ನೋದು ಮನೆಯ ಮುಂದಿರುವ ರಂಗೋಲಿಯಲ್ಲಿದೆ. ಸಂಸ್ಕಾರ ಅನ್ನೋದು ತಟ್ಟೆ ಮುಂದೆ ಕುಂತಾಗ ನೀಡುವ ಕೈಗಳಲ್ಲಿದೆ. ತುಳಸಿ ಕಟ್ಟೆ ಮುಂದೆ ನಿಂತು ಕೈ ಮುಗುವ ಕೈಗಳಲ್ಲಿದೆ. ಹೀಗೆ ಸಂಸ್ಕಾರ ಅನ್ನೋದು ಯಾರು ನಮಗೆ ಹುಷಾರು ತಪ್ಪಿದಾಗ ನಮ್ಮ ಹುಷಾರ ಆಗಿದೆಯಾ ಅಂತಕ್ಕಂಥ ಕೊರಗುವ ಮನದಲ್ಲಿದೆ. ಹೀಗೆ ಸಂಸ್ಕಾರ ಅನ್ನೋದು ನಮ್ಮ ಮಾತು, ನಡತೆ ಮತ್ತು ನಡವಳಿಕೆಯಲ್ಲಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾವೆಲ್ಲರೂ ನಮ್ಮ ದೇಶವನ್ನ ಕಟ್ಟುವ ಯುವಕರಿದ್ದೀವಿ. ಈ ಕಟ್ಟುವ ಸಂದರ್ಭದಲ್ಲಿ ನಾವೆಲ್ಲರೂ ಈ ಸಂಸ್ಕಾರವಂತರಾಗೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ. ತಮಗೆ ಈ ಮೂಲಕ